ಎಲ್ಲರಿಗೂ ನಮಸ್ಕಾರ. ವೆಲ್ತ್ ಮೇಕರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋನಲ್ಲಿ ಅಕ್ಟೋಬರ್ ತಿಂಗಳಿನಲ್ಲಿ ಬರುವ IPO ಲಿಸ್ಟನ್ನು ನೋಡೋಣ. ಮೊದಲನೇ ಕಂಪನಿ ಕೆಮ್ಸ್ಪೆಕ್ ಕೆಮಿಕಲ್ಸ್ ಲಿಮಿಟೆಡ್. ಈ ಕಂಪನಿ ಬ್ಯಾಕ್ಗ್ರೌಂಡ್ ನೋಡೋದಾದರೆ ಒನ್ ಆಫ್ ದ ಲೀಡಿಂಗ್ ಮ್ಯಾನುಫ್ಯಾಕ್ಚರರ್ಸ್ ಗ್ಲೋಬಲಿ ಆಫ್ ಕ್ರಿಟಿಕಲ್ ಅಡಿಟಿವ್ಸ್ ಫಾರ್ FMCG ಇಂಗ್ರೀಡಿಯೆಂಟ್ಸ್. ಅಂದರೆ ಸ್ಕಿನ್ ಆ್ಯಂಡ್ ಹೇರ್ ಕೇರ್ ಪ್ರಾಡಕ್ಟ್ಸ್ಗೆ ಅಡಿಟಿವ್ಸ್ನ ಈ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಆ್ಯಂಡ್ ಇಂಟರ್ಮೀಡಿಯೇಟ್ಸ್ ಫಾರ್ ಫಾರ್ಮಾಸ್ಯೂಟಿಕಲ್ APIs ಯೂಸ್ಡ್ ಇನ್ ಆ್ಯಂಟಿ ಹೈಪರ್ಟೆನ್ಷನ್ ಡ್ರಗ್ಸ್. ಆ್ಯಂಟಿ ಹೈಪರ್ಟೆನ್ಷನ್ ಡ್ರಗ್ಸ್ಗೆ ಕೂಡ ಇಂಟರ್ಮೀಡಿಯೇಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಕಂಪನಿ ಈಸ್ ಅಮಾಂಗೆಸ್ಟ್ ದ ಟಾಪ್ 4 ಮ್ಯಾನುಫ್ಯಾಕ್ಚರರ್ಸ್ ಗ್ಲೋಬಲಿ. ಈ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರರ್ ಮಾಡೋ ಕಂಪ್ನೀಸ್ನಲ್ಲಿ ಟಾಪ್ 4ಅಲ್ಲಿದೆ ಈ ಕಂಪನಿ. And company is one of the largest manufacturers of UV observers globally. UV observer manufacturers-ನಲ್ಲಿ ಈ ಕಂಪನಿ ಗ್ಲೋಬಲಿನಲ್ಲಿ ಒನ್ ಆಫ್ ದ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರರ್. ಈ ಕಂಪನಿ ಬೇಸಿಕಲಿ FMCG ಪ್ರಾಡಕ್ಟ್ಸ್ಗೆ ಮತ್ತು ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಸ್ಗೆ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. FMCG ಪ್ರಾಡಕ್ಟ್ಸಲ್ಲಿ ಯಾವ ಪ್ರಾಡಕ್ಟ್ಸ್ ಬರುತ್ತೆ ಅಂದರೆ sunscreen lotions and creams, antibacterial soaps, anti-dandruff shampoos and preservatives. And pharmaceutical products ಆದರೆ intermediates for anti-hypertension drugs. ಕಂಪ್ನಿ ಬ್ಯಾಕ್ಗ್ರೌಂಡು ಮತ್ತು ಪ್ರಾಡಕ್ಟ್ಸ್ ನೋಡಿದ್ರೆ ಚೆನ್ನಾಗಿದೆ. FMCG ಸೆಕ್ಟರು ಮತ್ತು ಫಾರ್ಮಾಸ್ಯೂಟಿಕಲ್ ಸೆಕ್ಟರ್ ಅಂದರೆ ಮಾರ್ಕೆಟ್ ಚೆನ್ನಾಗಿದೆ. ಫೈನಾನ್ಷಿಯಲ್ಸ್ ನೋಡೋದಾದರೆ ಈ ಕಂಪನಿದು FY19 ರೆವಿನ್ಯೂ ಬಂದು 335.2 ಇತ್ತು. ನೆಟ್ ಪ್ರಾಫಿಟ್ ಬಂದು 5.1 crores ಆಗಿದೆ. ಮತ್ತು FY20 ರೆವಿನ್ಯೂನು ಜಾಸ್ತಿ ಆಗಿದೆ ಮತ್ತು ನೆಟ್ ಪ್ರಾಫಿಟ್ಟು ಜಾಸ್ತಿ ಆಗಿದೆ. ಎಷ್ಟಂದರೆ 607.0 ಮತ್ತು 60.7. FY21 510.3 ಮತ್ತು ನೆಟ್ ಪ್ರಾಫಿಟ್ ಬಂದು 81.0 ಆಗಿದೆ. ಫೈನಾನ್ಷಿಯಲ್ಸ್ ನೋಡೋದಾದರೆ ರೆವಿನ್ಯೂ FY19, FY20, FY21 ಕಂಪೇರ್ ಮಾಡಿದ್ರೆ ಗ್ರ್ಯಾಜುವಲ್ ಆಗಿ ಇನ್ಕ್ರೀಸ್ ಆಗಿದೆ ಮತ್ತು ನೆಟ್ ಪ್ರಾಫಿಟ್ ಕೂಡ ಇನ್ಕ್ರೀಸ್ ಆಗಿದೆ. IPO ಓಪನ್ ಆದಮೇಲೆ ಯಾವ ಪ್ರೈಸ್ ಬ್ಯಾಂಡ್ಗೆ ಓಪನ್ ಆಗುತ್ತೆ ಅಂತ ನೋಡಿಕೊಂಡು ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನೆಕ್ಸ್ಟ್ ಕಂಪನಿ ಬಂದು ಸೆಫೈರ್ ಫುಡ್ಸ್ ಲಿಮಿಟೆಡ್ ಇಂಡಿಯಾ ಲಿಮಿಟೆಡ್. ಸೆಫೈರ್ ಫುಡ್ಸ್ ಇಂಡಿಯಾ ಲಿಮಿಟೆಡ್ ಏನು ಮಾಡುತ್ತೆ ಅಂದರೆ ಇಟ್ಸ್ ಲಾರ್ಜೆಸ್ಟ್ ಫ್ರ್ಯಾಂಚೈಸಿ ಆಪರೇಟರ್ ಇನ್ ದ ಇಂಡಿಯನ್ ಸಬ್ ಕಾಂಟಿನೆಂಟ್. ಇದು ಏನು ಮಾಡುತ್ತೆ ಅಂದರೆ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಸ್ದು ಫ್ರ್ಯಾಂಚೈಸಿನ ಲಾಂಚ್ ಮಾಡುತ್ತೆ. ಆ್ಯಸ್ ಆಫ್ March 31, 2021 ಕಂಪನಿ ಓನ್ಡ್ ಆ್ಯಂಡ್ ಆಪರೇಟೆಡ್ 204 KFC ರೆಸ್ಟೋರೆಂಟ್ಸ್ ಇನ್ ಇಂಡಿಯಾ ಆ್ಯಂಡ್ ದ ಮಾಲ್ಡಿವೀಸ್. 204 KFC ರೆಸ್ಟೋರೆಂಟ್ಸ್ದು ಫ್ರ್ಯಾಂಚೈಸಿ ಇನ್ ಇಂಡಿಯಾಸ್ ಆ್ಯಂಡ್ ಮಾಲ್ಡಿವೀಸ್ ಓಪನ್ ಮಾಡಿದೆ. ಮತ್ತು 231 ಪಿಜ್ಜಾ ಹಟ್ ರೆಸ್ಟೋರೆಂಟ್ಸ್ ಇನ್ ಇಂಡಿಯಾ, ಶ್ರೀಲಂಕಾ ಆ್ಯಂಡ್ ದ ಮಾಲ್ಡಿವೀಸ್ ಆ್ಯಂಡ್ 2 ಟೋಕೋ ಬೆಲ್ ರೆಸ್ಟೋರೆಂಟ್ಸ್ ಇನ್ ಶ್ರೀಲಂಕಾ. ಇಲ್ಲಿ ನೋಡೋದಾದರೆ ಬಿಗ್ ಬ್ರ್ಯಾಂಡ್ಸ್ ಲೈಕ್ KFC, ಪಿಜ್ಜಾ ಹಟ್, ಟೋಕೋ ಬೆಲ್ ಅನ್ನೋದ್ರಲ್ಲೆಲ್ಲನೂ ಫ್ರ್ಯಾಂಚೈಸೀಸ್ನ ಆಪ್ರೇಟ್ ಮಾಡುತ್ತೆ ಇಂಡಿಯಾ ಮತ್ತು ಶ್ರೀಲಂಕಾದಲ್ಲಿ ಮತ್ತು ಮಾಲ್ಡೀವ್ಸ್ನಲ್ಲಿ. ಇದು ಬೇಸಿಕಲಿ ಶ್ರೀಲಂಕನ್ ಕಂಪನಿ. ಆಲ್ ಓವರ್ ಇಂಡಿಯಾದಲ್ಲಿ ಫ್ರ್ಯಾಂಚೈಸೀಸ್ನ ಓಪನ್ ಮಾಡುತ್ತೆ. ಫೈನಾನ್ಷಿಯಲ್ಸ್ ನೋಡೋದಾದರೆ FY19 ರೆವಿನ್ಯೂ ಬಂದು 1206 crores ಇತ್ತು. ನೆಟ್ ಪ್ರಾಫಿಟ್ ಬಂದು ನೆಗೆಟಿವ್ನಲ್ಲಿದೆ, 69.4 crores ಇದೆ. FY20 ರೆವಿನ್ಯೂ ಇನ್ಕ್ರೀಸ್ ಆಗಿದೆ ಬಟ್ ಪ್ರಾಫಿಟ್ಸು ಲಾಸ್ ಆಗಿದೆ. ನೆಗೆಟಿವಲ್ಲಿ ಆಗಿದೆ. ಎಷ್ಟಾಗಿದೆ ಅಂದರೆ -159.2. FY21 ನೋಡೋದಾದರೆ ರೆವಿನ್ಯೂನ ಕಮ್ಮಿ ಆಗಿದೆ ಮತ್ತು ನೆಟ್ ಪ್ರಾಫಿಟ್ಟು ಕೂಡ ಲಾಸಲ್ಲೇ ಇದೆ. ಕಂಪನಿ ಎಲ್ಲ ಫೈನಾನ್ಷಿಯಲ್ ಇಯರ್ಸ್ ಕಂಪೇರ್ ಮಾಡಿದ್ರೆ ನೆಟ್ ಪ್ರಾಫಿಟ್ಟು ಲಾಸಲ್ಲೇ ಇದೆ. ನೆಕ್ಸ್ಟ್ ಕಂಪನಿ ಬಂದು ಜೆಮಿನಿ ಎಡಿಬಲ್ಸ್ ಆ್ಯಂಡ್ ಫ್ಯಾಟ್ಸ್ ಇಂಡಿಯಾ ಲಿಮಿಟೆಡ್. ಇದು ಮೋಸ್ಟ್ ಆಫ್ ದೆಮ್ಗೆ ಈ ಕಂಪ್ನಿ ಗೊತ್ತಿರುತ್ತೆ. Gemini Edibles and Fats India Limited is one of the leading and the fastest growing edible oils and fats companies in India. ಈ ಕಂಪ್ನಿದು ಬಿಸ್ನೆಸ್ ಬಂದು ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಬ್ರ್ಯಾಂಡಿಂಗ್ ಆಫ್ ಎಡಿಬಲ್ ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ ಇನ್ ಇಂಡಿಯಾ.
ಈ ಕಂಪ್ನಿದು ಮಾರ್ಕೆಟ್ ಲೀಡರ್ಸ್ ಇನ್ ಯಾವ ಕ್ಯಾಟಗರಿ ಅಂದರೆ ಸನ್ಫ್ಲವರ್ ಆಯಿಲ್ ಕ್ಯಾಟಗರಿ ವಿತ್ ಅ ಬ್ರ್ಯಾಂಡ್ ಫ್ರೀಡಮ್ in the states of Telangana, Andhra Pradesh and Odisha, and hold the third largest market share in the state of Karnataka. ಸೊ ಈ ಕಂಪ್ನೀಸ್ದು ಫ್ರೀಡಮ್ ಆಯಿಲ್ ಬ್ರ್ಯಾಂಡ್ ಅಂತ ಕೇಳಿರ್ತೀರ ನೀವು. ಸೊ ಅದು ಯಾವ ಸ್ಟೇಟ್ಸಲ್ಲಿ ಫೇಮಸ್ ಅಂದರೆ ತೆಲಂಗಾಣ, ಆಂಧ್ರ ಪ್ರದೇಶ್, ಒಡಿಶಾ ಆ್ಯಂಡ್ ಕರ್ನಾಟಕ. ಸೊ ಫೈನಾನ್ಷಿಯಲ್ಸ್ ನೋಡೋದಾದರೆ ಫೈನಾನ್ಷಿಯಲ್ಸ್ ಚೆನ್ನಾಗೇ ಇದೆ. ಸೊ FY19, FY20, FY21ಗೆ ರೆವಿನ್ಯೂ ಕೂಡ ಗ್ರ್ಯಾಜುವಲಾಗಿ ಇನ್ಕ್ರೀಸ್ ಆಗಿದೆ ಮತ್ತು ನೆಟ್ ಪ್ರಾಫಿಟ್ ಕೂಡ ಗ್ರ್ಯಾಜುವಲ್ ಇನ್ಕ್ರೀಸ್ ಆಗಿದೆ. ಸೊ FY21 ನೋಡೋದಾದರೆ ರೆವಿನ್ಯೂ ಬಂದು 7,863 crores ಆಗಿದೆ. ಸೊ ನೆಟ್ ಪ್ರಾಫಿಟ್ ಬಂದು 570 crores ಆಗಿದೆ. ಸೊ ಫೈನಾನ್ಷಿಯಲ್ಸು ಚೆನ್ನಾಗೇ ಇದೆ. ಸೊ ಕಂಪ್ನಿ IPO ಓಪನ್ ಆದಾಗ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ಗೆ ನೋಡ್ಬೋದು. ಸೊ ನೆಕ್ಸ್ಟ್ ಕಂಪನಿ ಬಂದು ಕೆವಿಂಟರ್ ಆಗ್ರೋ ಲಿಮಿಟೆಡ್. ಸೊ ಇದು ಕೂಡ FMCG ಸೆಕ್ಟರ್ ಕಂಪನಿ, ಕೊಲ್ಕಟಾ ಬೇಸ್ಡ್ ಕಂಪ್ನಿ. ಸೊ ಇಟ್ ಇಂಟ್ರೆಸ್ಟ್ ಇನ್ ಪ್ಯಾಕೇಜ್ಡ್ ಡೈರಿ ಆ್ಯಂಡ್ ಫ್ರೆಶ್ ಫುಡ್ ಪ್ರಾಡಕ್ಟ್ಸ್. ಫೈನಾನ್ಷಿಯಲ್ಸ್ ನೋಡೋದಾದರೆ FY19, FY20, FY21 ರೆವಿನ್ಯೂ ಪರವಾಗಿಲ್ಲ, ಸ್ವಲ್ಪ ಇನ್ಕ್ರೀಸ್ ಆಗಿದೆ ಮತ್ತು ಸ್ಟೇಬಲ್ ಆಗಿದೆ. ಬಟ್ ನೆಟ್ ಪ್ರಾಫಿಟ್ಸು ಲಾಸಲ್ಲಿದೆ. ಸೊ FY19 ಪ್ರಾಫಿಟಲ್ಲಿತ್ತು, ಬಟ್ FY20 ಲಾಸ್ ಆಗಿದೆ. ಸೊ FY20 ಆ ಲಾಸಲ್ಲಿ ಸ್ವಲ್ಪ ರಿಕವರ್ ಆಗಿದೆ. ಸೊ ಇದು ಕೋವಿಡ್ ಕಾರಣದಿಂದ FY20 ಜಾಸ್ತಿ ಲಾಸ್ ಆಗಿದೆ. ಸೊ FY20 ರಿಕವರ್ ಆಗ್ತಾಯಿದೆ. ಸೊ ಕಮಿಂಗ್ ಫೈನಾನ್ಷಿಯಲ್ಸಲ್ಲಿ ಪ್ರಾಫಿಟ್ಸು ಮತ್ತು ರೆವಿನ್ಯೂ ಏನಾಗುತ್ತೆ ಅಂತ ನೋಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಕಂಪನಿ ಬಂದು ರುಚಿ ಸೋಯಾ ಇಂಡಸ್ಟ್ರೀಸ್ ಲಿಮಿಟೆಡ್. ಸೊ ಈ ಕಂಪ್ನಿ ನೇಮ್ ಕೂಡ ಕೇಳಿರ್ತೀರ. ಸೊ ಇದು ಕೂಡ ಒನ್ ಆಫ್ ದ FMCG ಸೆಕ್ಟರಲ್ಲಿ ಬರೋವಂಥ ಕಂಪ್ನಿ. ಸೊ ರುಚಿ ಸೋಯಾ ಇಂಡಸ್ಟ್ರೀಸ್ ಇಸ್ ಒನ್ ಆಫ್ ದ ಲಾರ್ಜೆಸ್ಟ್ FMCG ಕಂಪ್ನೀಸ್ ಇನ್ ಇಂಡಿಯನ್ ಎಡಿಬಲ್ ಆಯಿಲ್ ಸೆಕ್ಟರ್. ಸೊ FMCG ಸೆಕ್ಟರ್ನಲ್ಲಿ ಇದು ಕೂಡ ಎಡಿಬಲ್ ಆಯಿಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನಿ. ಸೊ ಈ ಕಂಪನಿ ಈಸ್ ಆಲ್ಸೋ ಎ ಪಾರ್ಟ್ ಆಫ್ ಪತಂಜಲಿ ಗ್ರೂಪ್. ಸೊ ಪತಂಜಲಿ ಗ್ರೂಪ್ ಕೂಡ ಅಂಡರ್ FMCG ಸೆಕ್ಟರಲ್ಲಿ ಬರುತ್ತೆ. ಸೊ ಇಟ್ ಈಸ್ ಅ ಪಾರ್ಟ್ ಆಫ್ ಪತಂಜಲಿ ಗ್ರೂಪ್ಸ್. ಸೊ ಈ ಕಂಪ್ನಿದು ಬಿಸ್ನೆಸ್ ನೋಡೋದಾದರೆ ಎಡಿಬಲ್ ಆಯಿಲ್ಲು, ಎಡಿಬಲ್ ಸೋಯಾ ಫ್ಲೇವರ್ ಆ್ಯಂಡ್ ಟೆಕ್ಸ್ಚರ್ಡ್ ಸೋಯಾ ಪ್ರೋಟೀನ್, ಹನಿ ಆ್ಯಂಡ್ ಆಟಾ, ಆಯಿಲ್ ಪಾಮ್ ಪ್ಲಾಂಟೇಶನ್, ಬಿಸ್ಕಟ್ಸ್, ಕುಕೀಸ್ ಆ್ಯಂಡ್ ರಸ್ಕ್ಸ್, ನೂಡಲ್ಸ್ ಆ್ಯಂಡ್ ಬ್ರೇಕ್ಫಾಸ್ಟ್ ಸೆರಲ್ಸ್, ರಿನ್ಯೂವಬಲ್ ಎನರ್ಜಿ, ಓಲಿಯೋ ಕೆಮಿಕಲ್ಸ್. ಸೊ ಜಾಸ್ತಿ ಎಲ್ಲನೂ ಎಡಿಬಲ್ ಪ್ರಾಡಕ್ಟ್ಸು ಮತ್ತು ಬ್ರೇಕ್ಫಾಸ್ಟ್ ಪ್ರಾಡಕ್ಟ್ಸು, ಬಿಸ್ಕಟ್ಸು, ಕುಕೀಸ್ ಆ್ಯಂಡ್ ರಸ್ಕ್ಸು. ಸೊ ಇವೆಲ್ಲನೂ FMCG ಸೆಕ್ಟರಲ್ಲಿ ಬರುವಂಥ ಪ್ರಾಡಕ್ಟ್ಸೇ. ಸೊ ಈ ಕಂಪನಿ FMCG ಪ್ರಾಡಕ್ಟ್ಸ್ನಲ್ಲಿ ಮಾರ್ಕೆಟ್ ಶೇರ್ನ ಎಕ್ಸ್ಪ್ಯಾಂಡ್ ಮಾಡಿದೆ. FY18, FY19, FY20 ರೆವಿನ್ಯೂ ಇನ್ಕ್ರೀಸ್ ಆಗಿದೆ. ಅದೇ ಥರ ನೆಟ್ ಪ್ರಾಫಿಟ್ ಕೂಡ ಗ್ರ್ಯಾಜುವಲಾಗಿ ಇನ್ಕ್ರೀಸ್ ಆಗಿದೆ. ಸೊ FY18 ಮಾತ್ರ ಲಾಸಲ್ಲಿತ್ತು. ಸೊ FY19 ರಿಕವರ್ ಆಗಿದೆ ಮತ್ತು FY20 ಗುಡ್ ಪ್ರಾಫಿಟ್ಸ್ ಮಾಡಿದೆ. ಸೊ IPO ಓಪನ್ ಆದಮೇಲೆ ಸೊ ಇನ್ವೆಸ್ಟ್ಮೆಂಟ್ಗೆ ಇದು ಗುಡ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಕಂಪನಿ ಬಂದು ಅದಾನಿ ವಿಲ್ಮರ್ ಲಿಮಿಟೆಡ್. ಸೊ ಈ ಕಂಪ್ನಿ ಕೂಡ FMCG ಸೆಕ್ಟರಲ್ಲಿ ಬರೋವಂಥ ಕಂಪ್ನಿ. ಸೊ ಈ ಕಂಪ್ನಿ ಏನು ಮಾಡುತ್ತೆ ಅಂದರೆ ಟು ಆಫರ್ ಮೋಸ್ಟ್ ಆಫ್ ದ ಎಸೆನ್ಷಿಯಲ್ ಕಿಚನ್ ಕಮಾಡಿಟೀಸ್ ಫಾರ್ ಇಂಡಿಯನ್ ಕನ್ಸ್ಯೂಮರ್ಸ್. ಸೊ ಕಿಚನ್ ಕಮಾಡಿಟೀಸ್ನ ಫಾರ್ ಇಂಡಿಯನ್ ಕನ್ಸ್ಯೂಮರ್ಸ್ನ ಸಪ್ಲೈ ಮಾಡುತ್ತೆ ವಿತ್ ಆಲ್ಸೋ ಎಡಿಬಲ್ ಆಯಿಲ್, ವೀಟ್ ಫ್ಲೋರ್, ರೈಸ್, ಪಲ್ಸಸ್ ಆ್ಯಂಡ್ ಶುಗರ್. ಸೊ ಕಂಪ್ನೀಸ್ ಪ್ರಾಡಕ್ಟ್ ನೋಡೋದಾದರೆ ಎಡಿಬಲ್ ಆಯಿಲ್, ಪ್ಯಾಕೇಜ್ಡ್ ಫುಡ್ ಆ್ಯಂಡ್ FMCG ಆ್ಯಂಡ್ ಇಂಡಸ್ಟ್ರಿ ಎಸೆನ್ಷಿಯಲ್ಸ್. ಸೊ ಈ FMCG ಸೆಕ್ಟರ್ಸ್ನಲ್ಲಿ ತುಂಬ ಕಂಪ್ನೀಸ್ ಬರುತ್ತೆ. ಸೊ ಎಲ್ಲ ಕಂಪ್ನೀಸ್ಗೂ ಡಿಫ್ರೆನ್ಸ್ ಏನಾಗುತ್ತೆ ಅಂದರೆ ಇಟ್ಸ್ ವೆರಿ ಯೂನಿಕ್ ಪ್ರಾಡಕ್ಟ್ಸು ಮತ್ತು ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕು. ಸೊ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕು ಮತ್ತು ಈ ಪ್ರಾಡಕ್ಟ್ಸಿಂದನೇ ಎಲ್ಲ ಕಂಪ್ನೀಸು ರೆವಿನ್ಯೂಸ್ ಡಿಫರ್ ಆಗುತ್ತೆ. ಸೊ ಫೈನಾನ್ಷಿಯಲ್ಸ್ ನೋಡೋದಾದರೆ FY19, FY20, FY21 ಒಳ್ಳೆ ರೆವಿನ್ಯೂ ಜನ್ರೇಟ್ ಆಗಿದೆ. ಸೊ ಪ್ರಾಫಿಟ್ಸ್ ಕೂಡ ಅದೇ ಥರ ಜನ್ರೇಟ್ ಆಗಿದೆ. ಸೊ ಕಂಪ್ಯಾರಿಟಿವ್ಲಿ 3 ಫೈನಾನ್ಷಿಯಲ್ ಇಯರ್ಸ್ ಕಂಪೇರ್ ಮಾಡಿದ್ರೆ ಪ್ರಾಫಿಟ್ಸು ಗ್ರ್ಯಾಜುವಲಾಗಿ ಇನ್ಕ್ರೀಸ್ ಆಗಿದೆ. ಸೊ ಪ್ರಾಫಿಟ್ಸು ಚೆನ್ನಾಗಿದೆ ಮತ್ತು ಫೈನಾನ್ಷಿಯಲ್ಸ್ ಚೆನ್ನಾಗಿದೆ.
ಸೊ IPO ಯಾವ ಪ್ರೈಸ್ ಬ್ಯಾಂಡಿಗೆ ಓಪನ್ ಆಗುತ್ತೆ ಅಂತ ನೋಡಿಕೊಂಡು ವಿ ಕ್ಯಾನ್ ಇನ್ವೆಸ್ಟ್. ಸೊ ನೆಕ್ಸ್ಟ್ ಕಂಪನಿ ಬಂದು ಗೋ ಏರ್ಲೈನ್ಸ್ ಇಂಡಿಯಾ ಲಿಮಿಟೆಡ್. ಸೊ ಈ ಕಂಪ್ನಿದು ಏಮ್ ಏನಂದರೆ ಇಟ್ಸ್ ಆನ್ ಅಲ್ಟ್ರಾ ಲೋ ಕಾಸ್ಟ್ ಕ್ಯಾರಿಯರ್ ಫೋಕಸ್ಡ್ ಆನ್ ಮೇಂಟೈನಿಂಗ್ ಲೋ ಯೂನಿಟ್ ಕಾಸ್ಟ್ ಆ್ಯಂಡ್ ಡೆಲಿವರಿಂಗ್ ಕಂಪೆಲಿಂಗ್ ವ್ಯಾಲ್ಯೂ ಟು ದ ಕಸ್ಟಮರ್ಸ್. ಸೊ ಆಲ್ರೆಡಿ ಇರೋ ಫ್ಲೈಟ್ ಕಂಪ್ನೀಸ್ನಲ್ಲಿ ಸೊ ಈ ಗೋ ಏರ್ಲೈನ್ಸ್ ಏನಂದರೆ ಇಟ್ಸ್ ಆನ್ ಅಲ್ಟ್ರಾ ಲೋ ಕಾಸ್ಟ್ ಕ್ಯಾರಿಯರ್. ಸೊ ಇದು ಕಂಪ್ನಿ ಬಂದು ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಏರ್ಲೈನ್ಸ್ ಇನ್ ಇಂಡಿಯಾ ಆಯಿತಾ. ಸೊ ಚೆನ್ನಾಗಿ ಕಸ್ಟಮರ್ ಬೇಸ್ಡ್ ಕಂಪ್ನಿ ಆಗಿದೆ. ಸೊ ಅದಕ್ಕೆ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಕಂಪ್ನಿ ಇನ್ ಇಂಡಿಯಾ ಆಗಿದೆ. ಸೊ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಮಾರ್ಕೆಟ್ ಅಂದರೆ ಅದು ಇಂಡಿಯನ್ ಏವಿಯೇಷನ್ ಮಾರ್ಕೆಟು. ಯಾಕಂದರೆ ಸೊ ಆಲ್ಮೋಸ್ಟ್ ಆಲ್ ಸಿಟೀಸಲ್ಲಿ ಏರ್ಪೋರ್ಟ್ಸ್ ಲಾಂಚ್ ಆಗುತ್ತೆ. ಸೊ ಇದು ಗುಡ್ ಗ್ರೋಯಿಂಗ್ ಮಾರ್ಕೆಟ್ ಆಗಿರೋದ್ರಿಂದ ಸೊ ಈ ಕಂಪ್ನಿ IPO ಓಪನ್ ಆದಮೇಲೆ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿಗೆ ನೋಡ್ಬೋದು. ಸೊ ಫೈನಾನ್ಷಿಯಲ್ಸ್ ನೋಡೋದಾದರೆ FY 18, 19, 20ನಲ್ಲಿ ರೆವಿನ್ಯೂಸ್ ಇನ್ಕ್ರೀಸ್ ಆಗಿದೆ, ಬಟ್ ನೆಟ್ ಪ್ರಾಫಿಟ್ ಕಡಿಮೆ ಆಗಿದೆ, ಅಂದರೆ ಲಾಸಲ್ಲಿದೆ. ಸೊ ಈ ಲಾಸ್ ಯಾಕೆ ಜಾಸ್ತಿ ಆಗಿದೆ ಅಂದರೆ ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೋವಿಡ್ ಕಾರಣ. ಸೊ ಕೋವಿಡಿಂದ ಸೊ ಫ್ಲೈಟ್ಸ್ ಎಲ್ಲ ಕ್ಯಾನ್ಸಲ್ ಆಗಿತ್ತು. ಸೊ ಅದರಿಂದ ಪ್ರಾಫಿಟ್ಸ್ ಲಾಸ್ ಆಗಿದೆ. ಸೊ ನೆಕ್ಸ್ಟ್ ಕಂಪನಿ ಬಂದು ಸೆವೆನ್ ಐಲ್ಯಾಂಡ್ಸ್ ಶಿಪ್ಪಿಂಗ್ ಲಿಮಿಟೆಡ್. ಸೊ ದಿಸ್ ಕಂಪನಿ ಏನು ಮಾಡುತ್ತೆ ಅಂದರೆ ಇಟ್ಸ್ ಬಿಸ್ನೆಸ್ಸಸ್ ಆಫ್ ಟ್ರಾನ್ಸ್ಪೋರ್ಟಿಂಗ್ ಕ್ರೂಡ್ ಆಯಿಲ್. ಸೊ ಕ್ರೂಡ್ ಆಯಿಲ್ನ ಶಿಪ್ ಮಾಡುತ್ತೆ. ಇದ್ರದ್ದು ಕಂಪ್ನೀಸ್ ಕೀ ಕಸ್ಟಮರ್ಸ್ ನೋಡೋದಾದರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, IOC ಮತ್ತು ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್. ಸೊ ಫೈನಾನ್ಷಿಯಲ್ಸ್ನ ನೋಡೋದಾದರೆ FY 18, 19, 20ನಲ್ಲಿ ರೆವಿನ್ಯೂನು ಇನ್ಕ್ರೀಸ್ ಆಗಿದೆ. ಸೊ ಅದೇ ಥರ ನೆಟ್ ಪ್ರಾಫಿಟ್ ಕೂಡ ಇನ್ಕ್ರೀಸ್ ಆಗಿದೆ. ಸೊ ಫೈನಾನ್ಷಿಯಲ್ಸು ಪರವಾಗಿಲ್ಲ, ಚೆನ್ನಾಗಿದೆ. ಸೊ ನೆಕ್ಸ್ಟ್ ಕಂಪನಿ ಬಂದು ಆಧಾರ್ ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್. ಸೊ ಈ ಕಂಪನಿ ಮೇನ್ ಏಮ್ ಏನಂದರೆ ಇಟ್ ವಿಲ್ ಆಫರ್ ರೇಂಜ್ ಆಫ್ ಮಾರ್ಟ್ಗೇಜ್ ರಿಲೇಟೆಡ್ ಲೋನ್ ಪ್ರಾಡಕ್ಟ್ಸ್ ಆ್ಯಂಡ್ ಲೋನ್ಸ್ ಫಾರ್ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಪರ್ಚೇಸ್ ಆ್ಯಂಡ್ ಕನ್ಸ್ಟ್ರಕ್ಷನ್. ಸೊ ಬೇಸಿಕಲಿ ಈ ಕಂಪನಿ ಹೌಸಿಂಗ್ ಫೈನಾನ್ಸ್ ಕಂಪ್ನಿ. ಸೊ ಕನ್ಸ್ಟ್ರಕ್ಷನ್ಗೆ ಮತ್ತು ಪ್ರಾಪರ್ಟಿ ಪರ್ಚೇಸ್ಗೆ ಲೋನ್ನ ಕೊಡುತ್ತೆ. ಸೊ ಫೈನಾನ್ಷಿಯಲ್ಸ್ ನೋಡೋದಾದರೆ 18, 19, 20ಗೆ ರೆವಿನ್ಯೂ ಇನ್ಕ್ರೀಸ್ ಆಗಿದೆ ಮತ್ತು ನೆಟ್ ಪ್ರಾಫಿಟ್ ಕೂಡ ಇನ್ಕ್ರೀಸ್ ಆಗಿದೆ. ಸೊ ಬಟ್ 30th September 20ನಲ್ಲಿ ರೆವಿನ್ಯೂ ಸ್ವಲ್ಪ ಕಡಿಮೆ ಆಗಿದೆ ಮತ್ತು ನೆಟ್ ಪ್ರಾಫಿಟ್ ಕೂಡ ಕಡಿಮೆ ಆಗಿದೆ. ಸೊ ಇದಕ್ಕೆ ಎಲ್ಲ ರೀಸನ್ಸ್ ನಿಮಗೆ ಗೊತ್ತಿದೆ. ಸೊ ಇಷ್ಟು ಆಲ್ಮೋಸ್ಟ್ 9 ಕಂಪ್ನೀಸು ಅಕ್ಟೋಬರ್ ಮಂತಲ್ಲಿ IPO ಲಿಸ್ಟ್ ಆಗುತ್ತೆ. ಸೊ IPO ಲಿಸ್ಟ್ ಆದಾಗ ಅದರದ್ದು ಪ್ರೈಸ್ ಬ್ಯಾಂಡು ಮತ್ತು ಯಾವ ಡೇಟ್ಸ್ಗೆ ಓಪನ್ನು ಮತ್ತು ಕ್ಲೋಸ್ ಆಗುತ್ತೆ ಮತ್ತು ಲಿಸ್ಟಿಂಗ್ ಡೇಟ್ಸ್ನೆಲ್ಲ ತಿಳಿಸ್ಕೊಡ್ತೀನಿ ಕಮ್ಮಿಂಗ್ ವೀಡಿಯೋಸ್ನಲ್ಲಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.